ಹಾಯ್ ಸಹನಾ. ಹಾಯ್ ಮ್ಯಾಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ರಿ. ಥ್ಯಾಂಕ್ ಯು. ಕೈಯಲ್ಲಿ ಫೋಟೋ ಯಾರಿರೋದು ಅಲ್ಲೇ ಪವರ್ ಬರೋದು. ಆ ಪವರ್ ಹಿಡ್ಕೊಂಡು ಡ್ಯಾನ್ಸ್ ಮಾಡಿದ್ದಾರೆ ಅವರು. ಸಹನಾ, ಯಾವ ಊರು ನಿಮ್ದು? ಊರು ಬೆಂಗಳೂರು. ಇಲ್ಲೇ ಏನ್ ಮಾಡ್ತಿದ್ದೀರಾ ನೀವು? ಓದೋದಾ, ಕೆಲಸ ಮಾಡ್ತಿದ್ದೀರಾ, ಡ್ಯಾನ್ಸ್ ಏನ್ ಮಾಡ್ಕೊಂಡಿದ್ದೀರಾ? ಓದ್ತೀವಿ, ಡ್ಯಾನ್ಸ್ ಮಾಡ್ತೀನಿ. ಅಪ್ಪು ನೋಡ್ಕೊ ಡ್ಯಾನ್ಸ್ ಮಾಡ್ತೀವಿ. ಅಪ್ಪು ಕಂಡ್ರೆ ತುಂಬ ಜಾಸ್ತಿ ಇಷ್ಟ. ಬಟ್ ನನಗೆ ತುಂಬ ಬೇಜಾರಾಯಿತು. ಅಪ್ಪು ನೀನಂದ್ರೆ ಇದಾರೆ ಹಂಗ ಅಲ್ಬಾರ್ದು. ಅದಕ್ಕೆ ನಾನು ಅಪ್ಪು ಫೋಟೋ ಇದೆ, ಫೋಟೋನ ಹಾಕೊಂಡು ಡ್ಯಾನ್ಸ್ ಮಾಡಿದ್ವಿ. ಎಷ್ಟನೇ ಕ್ಲಾಸ್ ಓದ್ತಿರೋದು ನೀವು ಸಹನಾ? ಎಷ್ಟನೇ ಕ್ಲಾಸ್? ಸ್ಟಡೀಸ್ 10th ಸ್ಟ್ಯಾಂಡರ್ಡ್. 10ನೇ ಕ್ಲಾಸ್. ವೇದಿಕೆಯಲ್ಲಿರೋ 10ನೇ ಕ್ಲಾಸ್ ಓದ್ತಿರೋಂಥ ಸಹನಾ ಆಕೆ ಸಾಧಾರಣ ಪ್ರತಿಭೆ ಅಲ್ಲ. ಜಡ್ಜಸ್, ಅವರ ಫ್ಯಾಮಿಲಿನ ವೇದಿಕೆ ಮೇಲೆ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಅಪ್ಪ ಅಮ್ಮನ ಕರೆಯೋಣ. ಅಪ್ಪ ಅಮ್ಮ ಬನ್ನಿ. ಅಮ್ಮ ನಮಸ್ತೆ ಮೇಡಮ್. ಫಸ್ಟ್ ಆಫ್ ಆಲ್ ನಿಮಗೆ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸಹನಾ ಬಗ್ಗೆ ನೀವೇ ಹೇಳ್ತೀರಾ? ಮ್ಯಾಮ್, ಹುಟ್ತಾ ಅವಳಿಗೆ 2 ಕಾಲಿರಲಿಲ್ಲ, 2 ಕ್ಲಬ್ ಫುಟ್ಸ್ ಅವಳಿಗೆ, 2 ಕಾಲು ಹಿಂಗಿತ್ತು ಅವಳಿಗೆ. ಸರ್ಜರಿ ಮಾಡಿ ಬೇರೆ ಮಾಡಿ ಸ್ಲ್ಯಾಬ್ ಹಾಕಿ ರಾಡ್ ಹಾಕಿ ಅವಳು ನಿಂತ್ಕೊಂಡಿದ್ದೆ 3 ವರ್ಷ ಮಗುನಲ್ಲಿ. 3 ವರ್ಷ ಮಗು ಆದ್ಮೇಲೆ ಮಾತಾಡ್ತಾ ಇಲ್ವಲ್ಲ ನನ್ನ ಮಗು, ಯಾಕೋ ಮಾತಾಡ್ತಾ ಇಲ್ವಲ್ಲ. 3 ವರ್ಷದವರೆಗೂ ಏನೂ ಮಾತಾಡಿರ್ಲಿಲ್ಲ. ವಾಯ್ಸ್ ಇರಲಿಲ್ಲ ಮೇಡಮ್ ಅವಳಿಗೆ, ವಾಯ್ಸೇ ಇರಲಿಲ್ಲ. ಅತ್ರೆ ನಕ್ರೆ ಬರೀ ನಾವು ಎಕ್ಸ್ಪ್ರೆಷನ್ಸ್ ಎಲ್ಲ ಅರ್ಥ ಮಾಡ್ಕೊತಾ ಇದ್ವಿ. ಯಾಕಂದ್ರೆ ನಾವು ಕಾಲ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ವಿ. ಪ್ರೀ ಮೆಚ್ಯೂರ್ ಬೇಬಿ 6.5 ಮಂತ್ಸ್ಗೆ ಬರ್ತ್ ಆಗಿದ್ದವಳದು. ಕ್ಲಬ್ ಫುಡ್ಸು 900 ಗ್ರಾಮ್ಸ್ ಇದ್ಲು ಬೈ ಬರ್ತ್ ವೆಯ್ಟ್. ಸೊ ಉಳಿಯಲ್ಲ ಅಂತ ಹಾಸ್ಪಿಟ್ಲಿಂದ ಮನೆಗೆ ತೊಗೊಂಬಂದು ಕಷ್ಟಪಟ್ಟು ಉಳಿಸ್ಕೊಂಡ್ವಿ. 2 ಕಾಲ್ಗಳಿರಲಿಲ್ಲ. ಕಾಲು ಬಂದು ನಿಂತ್ಕೊಂತು ನನ್ನ ಮಗು ಚೆನ್ನಾಗಿ ಆಗ್ತಿದ್ದಾಳೆ ಅನ್ನೋಷ್ಟೊತ್ತಿಗೆ ಇನ್ನೊಂದು ಶಾಕು, ಕಿವಿ ಕೇಳಿಸ್ತಿಲ್ಲ ಅಂತ. ತುಂಬ ನೋವಾಯಿತು. ಜನಗಳು ನೋಡೋ ದೃಷ್ಟಿ, ಹೇಳೋದು, ಕಾಲಿಲ್ಲ ಕಿವಿ ಇಲ್ಲ, ಇದನ್ನೇನಕ್ಕೆ ಇಟ್ಕೊಂಡಿದ್ರೆ, ಅದು ಹೆಣ್ಣು ಮಗು ಬೇರೆ, ಇಂಥದನ್ನ ಇಟ್ಕೊಂಡಿದ್ರಲ್ಲ, ಎಲ್ಲನ ಬಿಟ್ಟು ಬರೋದು ಅಂತ ತನಕ ಮಾತಾಡಿದಾರೆ ನಮಗೆ. ದರಿದ್ರ ಇದು, ದರಿದ್ರ ಬಾಯ್ ಬಿಟ್ರೆ ದರಿದ್ರ ಅನ್ನೋರು ತುಂಬ ಕೀಳಾಗಿ ಮಾತಾಡಿದ್ದಾರೆ. ಅಂಥವ್ರ ಮುಂದೆ ಏನಾನ ಒಂದು ಸಾಧನೆ ಮಾಡಬೇಕು, ನನ್ನ ಮಗು ಕಡೆ ಏನಾನ ಸಾಧನೆ ಮಾಡಿಸ್ಬೇಕು ಅಂತ ನಾನು ಮೈಸೂರು ಮಾನಸ ಗಂಗೋತ್ರಿ ಟ್ರೈನಿಂಗ್ ಮಾಡಿದ್ದು. ವರ್ಲ್ಡ್ ಡೆಸಿಬಲ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಅಲ್ಲಿ. ಫಸ್ಟ್ ಟೈಮ್ 5.5 ವರ್ಷಕ್ಕೆ ಅವಳಿಗೆ ನಾನು ಫಸ್ಟ್ ಪರ್ಫಾರ್ಮೆನ್ಸ್ ಅಲ್ಲಿ ಕೊಡಿಸಿದೆ. ಸುಮ್ಮನೆ ಮ್ಯೂಸಿಕ್ ಕೇಳಿ ಮಾಡಿಸೋ ಥರ ಕೇಳಿಸ್ತಿರ್ಲಿಲ್ಲ ಅವಾಗ. ನೀವು ಕೌಂಟ್ ಕೊಡ್ತಿದ್ರಿ? ಜಸ್ಟ್ ಕೌಂಟಲ್ಲಿ ಜಸ್ಟ್ ಮಿಷಿನ್ ಹಾಕಿದ್ವಿ. ಅಲ್ಲಿ ಟೀಚರ್ಸ್ ಕೂಡ ನಂಗೆ ಸಜೆಸ್ಟ್ ಮಾಡಿದ್ರು, ತುಂಬ ಕಷ್ಟಪಡ್ತಿದ್ದೀರಾ, ಡೆಫಿನೆಟ್ಲಿ ಒಳ್ಳೆ ಡ್ಯಾನ್ಸರ್ ಆಗ್ತಾಳೆ, ಡ್ಯಾನ್ಸ್ಗೆ ಹಾಕಿ ಅಂತ. ದೆನ್ ಭರತನಾಟ್ಯಮ್ಗೆ ಹಾಕಿದೆ. ತುಂಬ ಕಷ್ಟ ಆಯಿತು ಮೇಡಮ್. 2 ವರ್ಷ ಅವಳಿಗೆ ಕಾಲು ನಿಲ್ಸೋದು ಕಷ್ಟ ಆಯಿತು ನಮಗೆ. ಯಾಕಂದ್ರೆ ಹಿಂಗಿದ್ದಿದ್ದು ಕಾಲು. ಬಟ್ ಆ ಕಾಲು ಹೆಂಗ್ ಸರಿಪಡಿಸಿದ್ರಿ? ಬಿಕಾಸ್ ಅಲ್ಲಿ ಮೂಳೆನೂ ಅಷ್ಟೇ ಇಲ್ಲ ಮ್ಯಾಮ್, ತುಂಬಾ ಅಷ್ಟು ಮೂಳೆ ಎಲ್ಲ ಏನು ಡೆವಲಪ್ ಇಲ್ವಾ? ಈಗಲೂ ಹಂಗೆ ಇದೆ ಮ್ಯಾಮ್ ಅವಳದು. ಎಲ್ಲ ಹಳ್ಳ ಇದೆ ಹಂಗೆ ಕಾಲು. ಆಕೆ ಮಗು ಇದ್ದಾಗ ಆಕೆ ಕಾಲು ಹೀಗಿತ್ತು. ಈಗಲೂ ಆಕ್ಚುಲಿ ಆಕೆ ಕಾಲು ಮುಟ್ಟಿದ್ರೆ ಅವ್ರು ಹೇಳ್ದಂಗೆ ಅಲ್ಲಿ ಮೂಳೆ ಫೀಲೇ ಆಗಲ್ಲ. ಅಂಥದ್ರಲ್ಲಿ ಈ ಹುಡುಗಿ ಆ ಲೆವೆಲ್ಗೆ ಪಲ್ಟಿ ಹೊಡೆದು ಡ್ಯಾನ್ಸ್ ಮಾಡಿದ್ದಾರೆ. ಇವಾಗಲೂ ಇಲ್ಲಿ ಏನು ಮೂಳೆ ಇಲ್ಲ, ಇದೆಲ್ಲ ಫುಲ್ ಹಂಗೆ ಇದೆ. ಒಬ್ಬ ಐ ಕಾಂಟ್ ಡು ಇಟ್. ಅವಳು
ಆ್ಯಕ್ಚುಲಿ ವೆಸ್ಟರ್ನ್ ಸ್ವಲ್ಪನೂ ಬರಲ್ಲ ಮ್ಯಾಮ್ ಅವಳಿಗೆ. ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ರವಿ ಮಾಸ್ಟರು ಮತ್ತು ಅವ್ರ ಟೀಮ್ ಆನಂದ್ ಮಾಸ್ಟರು ಮತ್ತು ರುದ್ರೇಶ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ ನನ್ನ ಮಗಳು ಇಷ್ಟು ಚೆನ್ನಾಗಿ ವೆಸ್ಟರ್ನ್ ಡ್ಯಾನ್ಸ್ ಮಾಡ್ತಾಳೆ ಅಂತ. ಯಾಕಂದರೆ ಕ್ಲಾಸಿಕಲ್ ಕಲ್ತಿರೋದು, ಅವಳಿಗೆ ಆ ಮ್ಯೂಸಿಕ್ನ ಹಿಡಿಯೋದಕ್ಕೆ ತುಂಬ ಕಷ್ಟ ಆಯಿತು ಹತ್ಲು. ಆದರೂ ಕೂಡ ಎಷ್ಟು ಸಾಫ್ಟಾಗಿ ಸಮಾಧಾನವಾಗಿ ನಗಿಸ್ಕೊಂಡು ನೀನು ಮಾಡ್ತೀಯಾ, ನಿನ್ನ ಕೈಲಿ ಆಗುತ್ತೆ, ನೀನು ಮಾಡೇ ಮಾಡ್ತೀಯ, ನಿಂಗೆ ಅಪ್ಪು ಇಷ್ಟ ತಾನೆ, ಅಪ್ಪು ಸಾಂಗ್ ನೀನು ಮಾಡು. ಅಪ್ಪುಗೋಸ್ಕರ ಡ್ಯಾನ್ಸ್ ಕಲ್ತಿದ್ದಾಳೆ ಸರ್ ಅವಳು. ಆ್ಯಕ್ಚುಲಿ ಕರೆಕ್ಟೇ ಕಳಿಸ್ತಾ ಇದ್ದೀನಿ, ನ್ಯಾಷನಲ್ ಲೆವೆಲ್ ಗೋಲ್ಡ್ ಮೆಡಲಿಸ್ಟ್ ಅವಳು. ವಾಟ್ ಅಲ್ಲಿ ಮೇಡಮ್, ನೀವು ಬಟ್ ಅವ್ರಿಗೆ ಕಿವಿ ಕೇಳಿಸ್ತಿರ್ಲಿಲ್ಲ ಅಂತ ಹೇಳಿದ್ರಲ್ಲ, ಬಟ್ ಈಗ ಅವ್ರಿಗೆ ಕೇಳಿಸುತ್ತೆ ಮ್ಯಾಮ್. ಅಂದರೆ ಇದನ್ನ ಇಂಪ್ಲಾಂಟೇಶನ್ ಮಾಡಿಸಿದ್ದೀವಿ, ಇದನ್ನ ಪ್ರೊಸೆಸರ್ ಅಂತ ಹೇಳ್ತೀವಿ. ಒಳಗಡೆ ಮ್ಯಾಗ್ನೆಟ್ ಇದೆ, ಅದ್ರ ಮೇಲ್ಗಡೆ ಇದನ್ನ ಹಾಕ್ತಿವಿ. ಪರ್ ಡೇ 3 ಶೆಲ್ಸ್ ಹಾಕ್ಬೇಕು ಅವಳಿಗೆ. ದಿನಕ್ಕೆ 3 ಶೆಲ್ ಹಾಕಿದ್ರೆ ಕೇಳುತ್ತೆ. ಶೆಲ್ ಇದಾಯ್ತು ಅಂದ್ರೆ ಕೇಳಿಸಲ್ಲ, ಏನು ಕೇಳಿಸಲ್ಲ. ದಿನಕ್ಕೆ 3 ಶೆಲ್ ಬೇಕೇ ಬೇಕು. ಸೊ ಅದಕ್ಕೆ ಇವಾಗ ಮಾಸ್ಟರ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ 1-2 ಸೆಕೆಂಡ್ ಡಿಲೇ ಇದ್ದಿದ್ದು. ಹೌದು, ಅರ್ಥ ಆಗಲ್ಲ, ಬೇಗ ಗ್ರಾಸ್ ಮಾಡಕ್ ಆಗಲ್ಲ. ಮಾಸ್ಟರ್, ನಾವ್ ಏನೇ ಮಾತಾಡಿದ್ರು ಫಸ್ಟ್ ಆಕೆ ಮೆಷಿನ್ಗೆ ಹೋಗಿ ದಟ್ ರೀಚಸ್ ಟು ಹರ್ ಬ್ರೈನ್ ಅಂಡ್ ದೆನ್ ಶಿ ರಿಯಾಕ್ಟ್ಸ್. ಸೊ ಇಟ್ ಟೇಕ್ಸ್ ಆಲ್ಮೋಸ್ಟ್ 1-2 seconds. ಎಸ್, ಟೈಮ್ ತಗೊಳುತ್ತೆ ಮ್ಯಾಮ್. ಮತ್ತೆ ಇವಾಗ ಸ್ವಲ್ಪ ಲಿಪ್ ರೀಡಿಂಗ್ ಅರ್ಥ ಮಾಡ್ಕೋತಾಳೆ, ಸ್ವಲ್ಪ ಗ್ರಾಸ್ ಮಾಡ್ತಾಳೆ, ಬಟ್ ಸ್ವಲ್ಪ ಟೈಮ್ ತಗೊಳುತ್ತೆ. ಅಂದ್ರೆ ನಾರ್ಮಲ್ ಆಗಿ ನಮಗೆಲ್ಲ ಥೌಸಂಡ್ಸ್ ಆಫ್ ವರ್ಡ್ ಮಾತಾಡ್ತೀವಿ ಅಂದ್ರೆ ಅವಳೊಂದು 50-100 ಪದಗಳು ಮಾತಾಡ್ತಾಳೆ. ನಾನು ಏನು ಟ್ರೈನಿಂಗ್ ಮಾಡಿರ್ತೀನಿ ಅಷ್ಟು ಮಾತ್ರ ಗೊತ್ತಾಗುತ್ತೆ. ಈಗ 10th ಅಂತ ಕೇಳಿದ್ರೆ ನೀವು ಹೇಳಿದ್ಲ ಅವಳು, ಆದ್ರೆ ನೀವು SLC ಅಂತ ಕೇಳಿದ್ರೆ ಗೊತ್ತಾಗೋದಿಲ್ಲ ಅವಳಿಗೆ. ಈಗ ಹಂಗೂ ಬೇರೆ ಮಿಷಿನ್ ನೋಡಿದ್ವಿ ಮ್ಯಾಮ್, ಪರ್ಚೇಸ್ ಮಾಡಬೇಕು ಅಂತ ನಾವು 8.5 lakhs ಆಗುತ್ತೆ ಅಂದ್ರು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಅದು ಬ್ಲೂಟೂತ್ ಎಲ್ಲ ಇದೆ, ಅವಳು ಸ್ವಂತ ಹಾಡು ಕೇಳ್ಬೋದು. ಸೊ ತುಂಬಾ ಪ್ರಯತ್ನ ಪಟ್ವಿ, ಆಗ್ಲಿಲ್ಲ. ಸದ್ಯಕ್ಕೆ ಇದೇ ಮಿಷಿನ್ ಅಲ್ಲಿ ಮಾಡ್ಸೋಣ ಅಂತ ಮಾಡಿಸ್ತಾ ಇದೀವಿ. ಒಂದು ತಾಯಿ ಮಗುಗೆ ಜನ್ಮ ಕೊಡ್ಬೇಕಾದ್ರೆ ಅಪ್ಪನ್ ತರ ಇರ್ತಾಳ, ಅಮ್ಮನ್ ತರ ಇರ್ತಾಳ ಅಂತ ಎಷ್ಟೋ ನಿರೀಕ್ಷೆಯಲ್ಲಿ ಇರ್ತಾಳೆ ಒಬ್ಳು ತಾಯಿ. ಆ ಕಂದನ ಗರ್ಭದಲ್ಲಿ ಬೆಳೆಸ್ತಾ ಇರ್ತಾಳೆ. ಆದ್ರೆ ಆ ಗರ್ಭದಿಂದ ಬಂದಂತ ಮಗು ಇಷ್ಟೊಂದು ನ್ಯೂನತೆಗಳ ಜೊತೆ ಬಂದಾಗ ಯಾವುದೇ ತಾಯಿ ಕೂಡ ಒಂದು ಕ್ಷಣಕ್ಕೆ ಧೈರ್ಯ ಕೆಡ್ತಾರೆ. ಅಂಥದ್ರಲ್ಲಿ ಪ್ರತಿ ಹಂತದಲ್ಲೂ ದೇವರು ಅವ್ರಿಗೆ ಪರೀಕ್ಷೆ ಕೊಟ್ಟಾಗ ದೇವರಿಗೆ ಚಾಲೆಂಜ್ ಮಾಡಿ ನಿಂತಿದ್ದಾರೆ ದೇವರ ರೂಪದಲ್ಲಿರುವಂತಹ ಈ ತಾಯಿ. ನಿಜವಾಗ್ಲು ನಮ್ಮೆಲ್ಲರ ಪರವಾಗಿ ನಿಮ್ಮ ಧೈರ್ಯಕ್ಕೆ ಹ್ಯಾಟ್ಸ್ ಆಫ್. ಆಡಿಯನ್ಸ್ ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಆ ತಾಯಿಯ ಒಂದು ಗ್ರೇಟ್ನೆಸ್ಗೆ ಪ್ಲೀಸ್. ಶಿವಣ್ಣ, ಅಪ್ಪು ಸರ್ ಎಲ್ಲರನ್ನ ಒಂದಲ್ಲ ಒಂದು ರೀತಿಲಿ ಇನ್ಸ್ಪೈರ್ ಮಾಡಿದ್ದಾರೆ. ಈಕೆನ ಡಾನ್ಸ್ ಮಾಡೋದಕ್ಕೆ ಇನ್ಸ್ಪೈರ್ ಮಾಡಿದ್ದಾರೆ ಶಿವಣ್ಣ, ಅಪ್ಪು ಸರ್ ಅವರು. ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಶಿವಣ್ಣ? ಫಸ್ಟ್ ಆಫ್ ಆಲ್ ಅವ್ರ ತಾಯಿಗೆ ಒಂದು ನಮಸ್ಕಾರ ಹೇಳ್ತೀನಿ. ಯಾಕಂದ್ರೆ ಅವ್ರ ಒಂದು ಪೇಷನ್ಸ್, ಅದಕ್ಕೆ ತಾಯಿಗೆ ಒಂದು ರೀಪ್ಲೇಸ್ಮೆಂಟೇ ಇಲ್ಲ. ಯಾಕಂದ್ರೆ ಏನೇ ಆಗ್ಲಿ ಮಕ್ಕಳನ್ನ ಬಿಟ್ಕೊಡಲ್ಲ. ಯಾಕಂದ್ರೆ ಅವರು 9 ತಿಂಗಳು ಓದ್ತಿರ್ತಾರಲ್ಲ, ಆ ಪೇನ್ ಅವ್ರಿಗೆ ಗೊತ್ತಿರುತ್ತೆ. ಆ ಮಗು ಇಷ್ಟ ಮಾಡ್ದು. ನಾನು ಯಾವಾಗ ಅಪ್ಪು ಫೋಟೋ ಹಿಡ್ಕೊಂಬಂತ ಅವಾಗಲೇ ಅನ್ಕೊಂಡೆ, ಎಷ್ಟು ಪ್ರೀತಿ ಇರಬೇಕು ಅಪ್ಪು ಕಂಡ್ರೆ. ಯಾರು ಪ್ರೀತಿ ಮಾಡಲ್ಲ? 100% ಆಕ್ಚುಲಿ ತುಂಬಾ ಫೀಲ್ ಆಗುತ್ತೆ ನಿಜವಾಗ್ಲೂ. ಅದು ಸ್ಪೆಷಲ್ ಚೈಲ್ಡ್ ಇಲ್ಲ, ಇದು ಇಟ್ಸ್ ಅ ಮ್ಯಾಗ್ನಿಫಿಸೆಂಟ್ ಚೈಲ್ಡ್. ಸ್ಪೆಷಲ್ ಚೈಲ್ಡ್. ನಿಜವಾಗ್ಲೂ ನನಗೆ ಭಾಳ ಹೆಮ್ಮೆ ಅಂತ ಅನಿಸ್ತದೆ. ನಾನು ಇನ್ನೇನು ಹೇಳ್ಬೇಕು ಗೊತ್ತಾಗ್ತಿಲ್ಲ. ಎಲ್ಲಿ ನಾ ಹತ್ಬಿಡ್ತೀನೋ ಅಂತ ಭಯ ಆಗ್ತಿದೆ. ಯಾಕೆ ಈ ನಡುವೆ ಅಂತೂ ಬರೀ ಅಪ್ಪುದು ಬಂದು ಎಲ್ಲಾರು ಒಂದು ಇದ್ರಲ್ಲಿ ಕಾಡ್ತಾರೆ ನೋಡಿ. ಅಪ್ಪು ಎಷ್ಟು ಮಟ್ಟಿಗೆ ಎಲ್ಲಾರ ಮನ್ಸಲ್ಲಿ ಹೋಗಿದೆ ಅನ್ನೋದಕ್ಕೆ. ಈ ಮಗು ತಪ್ಕೊಂಡಿರೋದು ನೋಡಿದ್ರೆ ನನ್ನ ತಮ್ಮನ ಇಲ್ಲ ಅವ್ರಿಗೆ ಅಣ್ಣನ ಅಂತ ನನಗೆ ಗೊತ್ತಾಗ್ತಿಲ್ಲ.